ಉಗ್ರ ಟಿ ನಜೀರ್ಗೆ ಸಹಾಯ ಮಾಡಿದಂತ ಆರೋಪ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದ ಸ್ಫೋಟಕ ಮಾಹಿತಿ. ಉಗ್ರ ನಜೀರ್ ಆತನಿಗೆ ಸಹಾಯ ಮಾಡಿದ್ದ ಆರೋಪದ ಮೇಲೆ ಒಂದು 5 ಕಡೆ ಎನ್ಐಎ ದಾಳಿಯನ್ನ ಮಾಡಿದ್ರು. ಅದಾದ ನಂತರ ಒಂದು 3ರನ್ನ ಬಂಧನ ಮಾಡಲಾಗಿರುವಂಥದ್ದು. ಮನೋವೈದ್ಯ ನಾಗರಾಜ್ ಮತ್ತೆ ಅಲ್ಲಿದ್ದಂತ ಎಎಸ್ಐ ಚಾಂದ್ ಪಾಷಾ ಸೇರಿದಂತೆ ಇನ್ನೊಬ್ಬ ಉಗ್ರ ಜುನೈದ್ ಅವರ ತಾಯಿ ಫಾತಿಮಾ, ಈ 3ರನ್ನ ಬಂಧನ ಮಾಡಲಾಗಿತ್ತು. ಬಂಧಿತ 3ರಿಂದ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ ಎನ್ಐಎಗೆ. ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮುಸ್ಲಿಂ ಯುವಕರ ತಂಡವನ್ನ ಬಳಸಿಕೊಳ್ಳೋದಕ್ಕೆ ಸಂಚನ್ನ ಮಾಡಿದ್ದ. ಯಾವ ಸಿನಿಮಾಗೂ ಕಮ್ಮಿ ಇರಲಿಲ್ಲ ಉಗ್ರ ನಜೀರ್ ಪ್ಲಾನ್. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ್ಯಾವ ರೀತಿಯಾಗೆಲ್ಲ ಪ್ಲಾನ್ ಅನ್ನ ಮಾಡಲಾಗಿತ್ತು ಅಂತ ನಿಮ್ಗೆ ತೋರಿಸ್ತಾ ಇದೀವಲ್ಲ. ಜುನೈದ್ ಶಂಕಿತ ಉಗ್ರ, ಈತನ ತಾಯಿ ಕೂಡ ತಗಲಾಕೊಂಡಿರೋದೀಗ ಎನ್ಐಎ ಬಲೆಯಲ್ಲಿ. ಆಕೆ ಈ ಎಎಸ್ಐ ಚಾಂದ್ ಪಾಷಾ ಮತ್ತು ಮನೋವೈದ್ಯ ನಾಗರಾಜ್ ಅನ್ನೋನ್ನ ಆಪರೇಟ್ ಮಾಡ್ತಾ ಇದ್ರ ಅಥವಾ ಇವರಿಬ್ಬರಿಗೂ ಡೈರೆಕ್ಟ್ ಬೇರೆ ಲಿಂಕ್ ಏನಾದ್ರೂ ಇತ್ತ ಗೊತ್ತಿಲ್ಲ. ಈಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಂ ಯುವಕರ ಪಡೆಯನ್ನೇ ಸಿದ್ಧ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಶಂಕಿತ ಜುನೈದ್ ನೇತೃತ್ವದಲ್ಲಿ ನಜೀರ್ ಎಸ್ಕೇಪ್ಗೆ ಪ್ಲಾನ್ ಅನ್ನ ಹಾಕಿದ್ದ. ಮುಸ್ಲಿಂ ಯುವಕರ ಪಡೆಯನ್ನೇ ಸಿದ್ಧ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಲಾಗಿತ್ತು. ಶಂಕಿತ ಜುನೈದ್ ನೇತೃತ್ವದಲ್ಲಿ ನಜೀರ್ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದ. ಉಗ್ರ ನಜೀರ್ಗೆ ಎಎಸ್ಐ ಚಾಂದ್ ಪಾಷಾ ಸಹಾಯವನ್ನ ಮಾಡ್ತಾ ಇದ್ದ. ಉಗ್ರ ನಜೀರ್ಗೆ ಆತ ಜೈಲಲ್ಲಿದ್ನಲ್ಲ, ಈ ಎಎಸ್ಐ ಏಸ್ಗೆ ತಿನ್ನುವಂತ ಕೆಲಸ ಮಾಡ್ತಾ ಇದ್ದ ಇವನು. ಉಗ್ರ ನಜೀರ್ಗೆ ಎಎಸ್ಐ ಚಾಂದ್ ಪಾಷಾ ಸಹಾಯವನ್ನ ಮಾಡ್ತಾ ಇದ್ದ. ಕೋರ್ಟ್ಗೆ ಹೋಗುವಾಗ ಗ್ರೆನೇಡ್ ಬಳಸಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಸ್ಫೋಟ ಮಾಡಿದ ಕ್ಷಣ ತಪ್ಪಿಸಿಕೊಳ್ಳೋಕೆ ಸಂಚನ್ನ ಮಾಡಿದ್ದಂತೆ. ನೋಡಿ, ಯಾವ ಫಿಲಮ್ಗೂ ಕಮ್ಮಿ ಇಲ್ಲ ಅಂತ ಯಾಕೆ ಹೇಳಿದ್ವು ಅಂದ್ರೆ ಇದೇ ಕಾರಣಕ್ಕೆ. ಮುಸ್ಲಿಂ ಯುವಕರ ಪಡೆಯನ್ನ ಸಿದ್ಧ ಮಾಡೋದಕ್ಕೆ ಪ್ಲಾನು. ಶಂಕಿತ ಜುನೈದ್ ನೇತೃತ್ವದಲ್ಲಿ ನಜೀರ್ ಎಸ್ಕೇಪ್ ಮಾಡುವಂತ ಪ್ಲಾನ್ ಮಾಡಲಾಗಿತ್ತು. ಉಗ್ರ ನಜೀರ್ಗೆ ಎಎಸ್ಐ ಚಾಂದ್ ಪಾಷಾ ಬೇರೆ ಸಹಾಯವನ್ನ ಮಾಡ್ತಾ ಇದ್ದ. ಕೋರ್ಟ್ಗೆ ಹೋಗುವಾಗ ಗ್ರೆನೇಡ್ ಬಳಸಿ ಸ್ಫೋಟಕ್ಕೆ ಪ್ಲಾನು. ನಂತರ ಸ್ಫೋಟ ಮಾಡಿದ ಕ್ಷಣ ತಪ್ಪಿಸಿಕೊಳ್ಳೋಕೆ ಸಂಚನ್ನ ಮಾಡಲಾಗಿತ್ತಂತೆ. 2023ರಲ್ಲಿ ಜೈಲಿನಿಂದ ಎಸ್ಕೇಪ್ಗೆ ನಜೀರ್ ಪ್ಲಾನ್ ಅನ್ನ ಮಾಡಿದ್ದ. ಜೈಲಿನಿಂದ ಹೊರಬರುವಾಗ ನಜೀರ್ ಜೊತೆಗಿದ್ದಂತ ಎಎಸ್ಐ ಚಾಂದ್ ಪಾಷಾ ಜೈಲಿನಿಂದ ಗಾಡಿ ಹೊರ ಬರ್ತಾ ಇದ್ದಂತೆ ಗ್ರೆನೇಡ್ ಬ್ಲಾಸ್ಟ್ಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಬ್ಲಾಸ್ಟ್ ಮಾಡಿದ ಕ್ಷಣ ನಜೀರ್ ಓಡಿ ಹೋಗ್ಲಿಕ್ಕೆ, ಪರಾರಿ ಆಗ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಂತೆ. ನೋಡಿ ಹೇಗೆಲ್ಲ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಮಾಡೋದು ಯಾಕೆ? ಅವರಿಗೆ ಸಪೋರ್ಟ್ ಸಿಗ್ತಾ ಇರುತ್ತಲ್ಲ ಅದಕ್ಕೆ. ಅಲ್ಲೇ ಇದ್ದು ಹೇಸಿಗೆ ತಿನ್ನುವಂತ ಕೆಲಸ ಮಾಡ್ತಾ ಇರ್ತಾರಲ್ಲ ಅದಕ್ಕೆ. ಈ ಚಾಂದ್ ಪಾಷಾ ಅನ್ನೋನು ಅವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಂತ ಒಂದು ಕಾರಣಕ್ಕೋಸ್ಕರ. ಉಗ್ರ ನಜೀರ್ ಎಸ್ಕೇಪ್ ಆಗ್ಲಿಕ್ಕೆ ವಾಕಿ ಟಾಕಿಯನ್ನ ಬಳಕೆ ಮಾಡಲಾಗ್ತಾ ಇತ್ತು. ಪ್ಲಾನ್ ಮಿಸ್ ಆಗದಂತೆ ಇಬ್ಬರ ನಡುವೆ ಮಾತುಕತೆ ಕೂಡ ಆಗ್ತಾ ಇತ್ತಂತೆ. ಉಗ್ರ ನಜೀರ್ ಎಸ್ಕೇಪ್ ಆಗ್ಲಿಕ್ಕೆ ವಾಕಿ ಟಾಕಿ ಬಳಕೆ, ಪ್ಲಾನ್ ಮಿಸ್ ಆಗದಂತೆ ಇಬ್ಬರ ನಡುವೆ ಮಾತುಕತೆಯನ್ನ ಕೂಡ ಮಾಡಲಾಗ್ತಾ ಇತ್ತು. ಜುನೈದ್ ಅಂಡ್ ಟೀಮ್ ಮತ್ತು ಚಾಂದ್ ಪಾಷಾ ಮಾತುಕತೆ. ಇಲ್ಲಿ ನಜೀರಿಂದ ಅಲ್ಲ, ಚಾಂದ್ ಪಾಷಾ ಇದನ್ನಲ್ಲ, ಇವನು ಜುನೈದ್ ಅಂಡ್ ಟೀಮ್ ಜೊತೆ ಮಾತನಾಡ್ತಾ ಇದ್ದ ವಾಕಿ ಟಾಕಿಯಲ್ಲಿ. ಜುನೈದ್ ಅಂಡ್ ಟೀಮ್ನ ಆಕ್ಟಿವಿಟಿ ಎನ್ಐಎಗೆ ಗೊತ್ತಾಗಿತ್ತು. ಜುನೈದ್ ಅಂಡ್ ಟೀಮ್ನ ಆಕ್ಟಿವಿಟಿ ಎನ್ಐಎಗೆ ಗೊತ್ತಾಗಿತ್ತು. ಗ್ರೆನೇಡ್, ಪಿಸ್ತೂಲ್, ಚಾಕುಗಳನ್ನ ಇಟ್ಟುಕೊಂಡಿದ್ರು. ಸ್ಫೋಟಕ ವಾಕಿಟಾಕಿಗಳ ಸಮೇತ 5ರನ್ನ ಬಂಧನ ಮಾಡಲಾಗಿದೆ. ಸ್ಫೋಟಕಗಳು ಮತ್ತು ವಾಕಿಟಾಕಿಗಳ ಸಮೇತ 5ರನ್ನ ಬಂಧಿಸಿರುವಂಥದ್ದು ಎನ್ಐಎ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಜುನೈದ್ ಮೂಲಕ ಟಿ ನಜೀರ್ನ ಹೊರತರಲಿಕ್ಕೆ ಹೂಡಿದಂತ ಸಂಚು ಬಯಲಾಗಿದೆ ತನಿಖೆಯ ಸಂದರ್ಭದಲ್ಲಿ. ಜೈಲಿನಲ್ಲಿದ್ದಂತ ನಜೀರ್ಗೆ ಫೋನ್ ಪೂರೈಕೆಯನ್ನ ಮಾಡಲಾಗಿತ್ತು. ಔಷಧಿ ಬಾಕ್ಸ್ಗಳಲ್ಲಿ ಮೊಬೈಲ್ ಇಟ್ಟು ರವಾನೆಯನ್ನ ಮಾಡಲಾಗಿತ್ತು. ನಜೀರ್ ಹೇಳಿದ ಕೆಲವರಿಗೂ ಮೊಬೈಲ್ ಅನ್ನ ರವಾನೆ ಮಾಡಲಾಗಿತ್ತು. ನಾವೀಗ ಆಲ್ರೆಡಿ ತೋರಿಸಿದ್ವಿ ಜೈಲ್ಗಳಲ್ಲಿ ಯಾವ ರೀತಿಯಾಗಿ ಅಕ್ರಮ ಚಟುವಟಿಕೆಗಳು, ದೊಡ್ಡ ಬಿಸಾಕಿದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಜೈಲಿನ ಸಿಬ್ಬಂದಿ ಅಂತ. ಯಾಕೆಂದ್ರೆ ಆ ರೀತಿಯಾದಂಥ ವ್ಯವಸ್ಥೆ ಆಗೋಗ್ಬಿಟ್ಟಿದೆ, ಹದ್ಗೆಟ್ಟೋಗ್ಬಿಟ್ಟಿದೆ ವ್ಯವಸ್ಥೆ ಅನ್ನುವಂಥದ್ದು. ಎಲ್ಲವೂ ದರ್ಶನ್ ಪ್ರಕರಣ ಆದ್ಮೇಲಂತೂ ಹೇಗೆಲ್ಲ ಅಕ್ರಮ ಚಟುವಟಿಕೆಗಳು, ಅಕ್ರಮವಾಗಿ ಬಾಹ್ಯ ಬೆಂಬಲವನ್ನ ಕೊಡಲಾಗ್ತಾ ಇದೆ. ಮತ್ತೊಂದ್ ಕಡೆ ಅಲ್ಲಿರುವಂತ ಸಿಬ್ಬಂದಿ ಎಷ್ಟು ಮಟ್ಟಿಗೆ ಸಾಥ್ ಕೊಡ್ತಾ ಇದ್ದಾರೆ, ಕೈ ಹೊಡ್ತಾರೆ ಹಣಕ್ಕೋಸ್ಕರ. ಅವ್ರ ಕೆಲಸ ಎಲ್ಲ ಇಂಪಾರ್ಟೆಂಟ್, ಅವರಿಗೆ ದುಡ್ಡು ಬೇಕಷ್ಟೇ. ಎಂತ ಉಗ್ರನ್ ಜೊತೆ ಬೇಕಾದ್ರೂ ನಿಂತ್ಕೊಂಡ್ಬಿಡ್ತಾರೆ. ಕೆಲ ಆಡಿಯೋಗಳನ್ನ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದಂತ ಟೀಮು ನಜೀರ್ ಹೇಳಿದಂತೆ ಕೆಲಸವನ್ನ ಮಾಡ್ತಾ ಇದ್ದ ಡಾಕ್ಟರ್ ನಾಗರಾಜ್ ಅನ್ನೋನು. ಕಳೆದ 6 ತಿಂಗಳಿಂದ ಏನೇನಾಗಿತ್ತು ಅಂತ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ.
ಕಳೆದ 6 ತಿಂಗಳಿಂದ ಏನೇನಾಯಿತು ಅಂತ. 2023ರಿಂದ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಜುನೈದ್ ಬಗ್ಗೆ ತಾಯಿ ಹನೀಫಾ ಫಾತಿಮಾ ವಿಚಾರಣೆ ಮಾಡಲಾಗ್ತಾ ಇದೆ. ವಿದೇಶದಿಂದ ಫಂಡಿಂಗ್ ಬಂದಿತ್ತ ಅಂತ NIA ತನಿಖೆಯನ್ನು ಮಾಡ್ತಾ ಇದೆ. ಅವರೆಲ್ಲರ ಅಕೌಂಟ್ ಅನ್ನ ಜಾಲಾಡ್ಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಎಲ್ಲವೂ ಕೂಡ ಒಂಥರ ಫಿಲಂ ಸ್ಟೋರಿ ರೀತಿಯಲ್ಲೇ ಇರುವಂಥದ್ದು, ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಈ ನಾಗರಾಜು ಮತ್ತೊಂದ್ ಕಡೆ ಚಾಂದ್ ಪಾಷಾ ಸಾಕಷ್ಟು ಅಂದ್ರೆ ಈ ನಜೀರ್ ಜೊತೆ ನಿಂತ್ಕೊಂಡಿದ್ದ. ಅದರಲ್ಲೂ ಸ್ಪೆಷಲಿ ಚಾಂದ್ ಪಾಷಾ ಆತನ ಆಕ್ಟಿವಿಟೀಸ್ ಬಗ್ಗೆ ಗೊತ್ತೇ ಇರಲಿಲ್ವಾ ಅಥವಾ ಆತ ಅಧಿಕಾರಿಗಳನ್ನು ಕೂಡ ಬುಕ್ ಮಾಡ್ಕೊಂಡ್ಬಿಟ್ಟಿದ್ನ ಅಂತ ಅಲ್ಲಿ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ನೀವು ಹೇಳ್ದಂಗೆ ಇದು ಯಾವ ಮೂವಿಗಿಂತನೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ 2008ರಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಸರಣಿ ಬಾಂಬ್ ಬ್ಲಾಸ್ಟ್ನ ರೂವಾರಿ ಟಿ ನಸೀರ್, ಈತನನ್ನು ಈಗಾಗಲೇ ಜೀವಿತಾವಧಿ ಶಿಕ್ಷೆಗೆ ಕೂಡ ಈತ ಒಳಪಟ್ಟಿರುವಂಥದ್ದು, ಸಾಯೋವರೆಗೂ ಜೈಲಲ್ಲಿ ಇರಬೇಕು ಅಂತ ಈಗಾಗಲೇ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಇಂತಹ ಒಬ್ಬ ಟೆರರಿಸ್ಟ್ನ ತಪ್ಪಿಸೋದಕ್ಕೆ ಯಾವ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಈಗಾಗಲೇ NIA ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ RT ನಗರದಲ್ಲಿ 2023ರಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ ಈ ಶಂಕಿತ ಉಗ್ರ ಜುನೈದ್ ಏನಿದ್ದಾನೆ, ಈತ ಮೊದಲನೇದಾಗಿ ಅರೆಸ್ಟ್ ಆಗ್ತಾನೆ, ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗ್ತಾನೆ. ಅಲ್ಲಿ ಈತನನ್ನು ತಲೆಯನ್ನು ಬ್ರೈನ್ ವಾಶ್ ಮಾಡುವಂಥ ಒಂದು ಕೆಲಸವನ್ನು ಇದೇ ಟಿ ನಸೀರ್ ಮಾಡಿರ್ತಾನೆ. ಇದಾಂತ ಬಳಿಕ ಜುನೈದ್ ಅಂಡ್ ಗ್ಯಾಂಗ್ ಏನಿದೆ ಕಂಪ್ಲೀಟ್ ಆಗಿ ಟೆರರಿಸಂ ಕಡೆ ವಾಲುತ್ತೆ. ಅವರು ಹೊರಗಡೆ ಬೇಲ್ ಮೇಲೆ ಬಂದಂಥ ಬಳಿಕ ಅವರು ಈ ಟಿ ನಸೀರ್ನ ಯಾವ ರೀತಿಯಾಗಿ ಜೈಲಿಂದ ಎಸ್ಕೇಪ್ ಮಾಡಿಸೋದು ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಮಾಡ್ಕೊತಿದ್ದಾರೆ. ಆ ಪ್ಲಾನ್ಗೆ ತಕ್ಕಂತೆ ಆತ ನಸೀರ್ ಜೊತೆ ಕೈ ಜೋಡಿಸಿರುವಂಥದ್ದು. ಅದೇ ಒಂದು ಪರಪ್ಪನ ಅಗ್ರಹಾರದಲ್ಲಿ ಆತನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಆತನಿಗೆ ಬೆಂಗಾವಲಾಗಿ ಬರ್ತಿದ್ದಂತಹ ASI ಚಾಂದ್ ಪಾಷಾ ಅನ್ನುವನು. ಈ ಚಾಂದ್ ಪಾಷಾ ಮುಖಾಂತರವಾಗಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಈತ ಹೇಳಿ ಕಳಿಸ್ತಾ ಇದ್ದ, ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಟಿ ನಸೀರ್ನ ಯಾರೂ ಭೇಟಿ ಮಾಡೋಕ್ಕಾಗ್ತಿರ್ಲಿಲ್ಲ, ಜೊತೆಗೆ ಆತ ಹೊರಗಡೆ ಬಂದಾಗಲೂ ಕೂಡ ಯಾರೂ ಭೇಟಿ ಮಾಡೋಕ್ಕಾಗ್ತಿರಲಿಲ್ಲ. ಇದನ್ನು ಚಾಂದ್ ಪಾಷಾ ಮುಖಾಂತರವಾಗಿ ಈ ಜುನೈದ್ ಅಂಡ್ ಟೀಮ್ಗೆ ಹೇಳಿ ಕಳಿಸ್ತಿದ್ದ. ಅದರಂತೆ ಗ್ರನೈಡನ್ನು ಕೂಡ ಈಗಾಗಲೇ ಅವರು ಪಡ್ಕೊಂಡಿರ್ತಾರೆ. 2023ರಲ್ಲಿ ಗ್ರನೈಡ್ ತಗೊತಾರೆ. ಆ ಗ್ರನೈಡ್ನ ಮುಖಾಂತರವಾಗಿ ಚಾಂದ್ ಪಾಷಾ ಕಮ್ಯುನಿಕೇಟ್ ಮಾಡ್ತಿರ್ತಾನೆ. ಇಂತಹ ಒಂದು ಜೈಲಿನಲ್ಲಿ ಇಂತಹ ಒಂದು ಕೋರ್ಟ್ಗೆ ಈ ಮಾರ್ಗದ ಮುಖಾಂತರವಾಗಿ ಬರ್ತಿದ್ದೀವಿ ಅಂತ ಹೇಳ್ತಿರ್ತಾನೆ. ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಗ್ರನೈಡನ್ನು ಬ್ಲಾಸ್ಟ್ ಮಾಡಿ ಟಿ ನಸೀರ್ನ ಅಲ್ಲಿಂದ ತಪ್ಪಿಸುವಂಥ ಒಂದು ದೊಡ್ಡ ಮಟ್ಟದ ಪ್ಲಾನನ್ನು ಮಾಡಿದ್ರು ಅನ್ನುವಂಥದ್ದು ಈಗಾಗಲೇ NIA ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು. ಇನ್ನೊಂದೇನು ಅಂತಂದು 2023 ಮೊದಲನೇ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಟಿ ನಸೀರ್ನ ಇದೇ ಸಿಟಿ ಸಿವಿಲ್ ಕೋರ್ಟ್ಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನಿಂಗ್ ಕೂಡ ಆಗಿರುತ್ತೆ. ಆದರೆ ಅಷ್ಟೊತ್ತಿಗೆ ಗ್ರನೈಡ್ ಅನ್ನುವಂತಹದ್ದು ಈ ಜುನೈದ್ ಅಂಡ್ ಟೀಮ್ಗೆ ಸಿಕ್ಕಿರಲಿಲ್ಲ. ಆಗ ಪ್ಲಾನ್ ಫೇಲ್ ಆಗುತ್ತೆ. ಇದಂತ ಬಳಿಕ ಎರಡನೇ ಅಟೆಂಪ್ಟ್ ಮಾಡೋದಕ್ಕೆ ಇನ್ನೇನು ಪ್ರಯತ್ನಗಳು ಮಾಡ್ತಾರೆ. ಗ್ರನೈಡ್ ಎಲ್ಲವನ್ನು ಕೂಡ ಶೇಖರಣೆ ಮಾಡ್ಕೊತಾರೆ. ಜೊತೆಗೆ ಇವ್ರು ಕಮ್ಯುನಿಕೇಟ್ ಮಾಡೋದಕ್ಕೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ವಾಕಿ ಟಾಕಿಗಳನ್ನು ಇಟ್ಕೊಳ್ತಾರೆ. ಕಮ್ಯುನಿಕೇಷನ್ ಕೂಡ ಅಷ್ಟೇ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಪ್ಲಾನ್ ಇನ್ನೇನು ಎಕ್ಸಿಕ್ಯೂಟಿವ್ ಮಾಡಬೇಕು ಅನ್ನುವಂಥಷ್ಟರಲ್ಲಿ ಬೆಂಗಳೂರಿನ CCB ಪೊಲೀಸರು RT ನಗರದಲ್ಲಿರುವಂತಹ ಜುನೈದ್ ಮನೆ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಗ್ರನೈಡ್ ಎಲ್ಲವೂ ಕೂಡ ಸಿಗುತ್ತೆ. ಆದರೂ ಕೂಡ ಅಷ್ಟೇ ಪ್ಲಾನ್ ಫೇಲ್ ಆಗುತ್ತೆ. ಇದಾದಂಥ ಬಳಿಕ ಮತ್ತೆ ಇವರು ಜುನೈದ್ ಎಸ್ಕೇಪ್ ಆಗ್ತಾನೆ. ಜುನೈದ್ ಎಸ್ಕೇಪ್ ಆದರೂ ಕೂಡ ಅಷ್ಟೇ ಮುಸ್ಲಿಂ ಸಮುದಾಯದ ಒಂದಷ್ಟು ಜನರನ್ನ ಇವರು ಹುಡುಕಾಟ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಕಂಪ್ಲೀಟ್ ಆಗಿ ಉಸ್ತುವಾರನ್ನ ಈ ಚಾಂದ್ ಪಾಷಾ ತಗೊಂಡಿರ್ತಾರೆ. ಈತ ಈಗಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಟಿ ನಸೀರ್ನ ಜೈಲಿನಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಎಸ್ಕೇಪ್ ಮಾಡಿಸೋದಕ್ಕೆ ಎಲ್ಲ ರೀತಿಯಂಥ ಪ್ಲಾನಿಂಗ್ಗಳನ್ನು ಕೂಡ ಅಷ್ಟೇ ಮಾಡಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಅನುಮಾನದ ಮೇಲೆ NIA ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಟಿ ನಸೀರ್ ಯಾವ ರೀತಿಯಾಗಿ ಈತ ಕಮ್ಯುನಿಕೇಟ್ ಮಾಡ್ತಿದ್ದ ಅಂತಂದರೆ, ಈ ವೈದ್ಯ ನಾಗರಾಜ್ ಇದನ್ನಲ್ಲ, ಈತ ಆ ಒಳಗಡೆ ಹೋಗುವಂಥ ವೇಳೆಯಲ್ಲಿ ಮೆಡಿಸಿನ್ ಬಾಕ್ಸ್ಗಳಲ್ಲಿ ಮೊಬೈಲ್ ತಗೊಂಡು ಹೋಗ್ತಿದ್ದ. ಆ ಒಂದು ಮೊಬೈಲ್ನಲ್ಲಿ ಆತ ಯಾವ ಒಂದು ವಿಚಾರವನ್ನು ಯಾರಿಗೆ ಹೇಳಬೇಕು ಅಂತೇಳಿ ಆ ಒಂದು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಿದ್ದ. ಆ ರೆಕಾರ್ಡ್ ಮಾಡಿರುವಂಥ ಮೊಬೈಲನ್ನು ಪುನಃ ಅದೇ ಒಂದು ಮೆಡಿಸಿನ್ ಬಾಕ್ಸ್ನ ಮುಖಾಂತರ ಹೊರಗಡೆ ಬಂದು ಯಾರಿಗೆ ಅದನ್ನು ಸರ್ಕ್ಯುಲೇಟ್ ಮಾಡಬೇಕು, ಯಾರಿಗೆ ಕೊಡಬೇಕು ಅನ್ನುವಂಥದ್ರ ವಿಚಾರವಾಗಿ ಈ ಚಾಂದ್ ಪಾಷಾ ಏನಿದ್ದಾನೆ ಈತ ಡಿಸೈಡ್ ಮಾಡ್ತಿದ್ದ. ಚಾಂದ್ ಪಾಷಾ ಮೊಬೈಲ್ನ ತಗೊಂಡು ಅವರು ತಲುಪಿಸಿ ಮೆಸೇಜನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದ. ಅಂದರೆ ಎಲ್ಲೋ ಒಂದು ಕಡೆ ಇವರು ಪ್ರೀ ಪ್ಲ್ಯಾಂಡ್ ಆಗಿ ಮೊದಲನೇ ಎಲ್ಲವನ್ನೂ ಕೂಡ ಅಷ್ಟೇ ಸೆಟ್ ಮಾಡ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಇವರ ಉದ್ದೇಶ ಇದ್ದಿದ್ದೇನು ಅಂತಂದರೆ ಜೀವಿತಾವಧಿ ಶಿಕ್ಷೆಗೊಳಗಾಗಿರುವಂತಹ ನಟೋರಿಯಸ್ ಉಗ್ರ ಟಿ ನಸೀರ್ನ ಏನಾದರೂ ಮಾಡಿ ಜೈಲಿನಿಂದ ಹೊರಗಡೆ ತರಬೇಕು, ಆತನನ್ನು ಪರಾರಿಯಾಗುವಂತೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಮಟ್ಟದ ಪ್ಲಾನಿಂಗನ್ನು ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ NIA ಅಧಿಕಾರಿಗಳು ಮಾಡ್ತಿರುವಂಥ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತಹದ್ದು. ಪೃಥ್ವಿ, ಅಲ್ಲ ಮಂಜು, ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಚಾಂದ್ ಪಾಷಾ ಅನ್ನೋನು ಯಾವುದೋ ಕೊಲೆಗಾರನಿಗೋ ಅಥವಾ ರೌಡಿಗೋ ಸಪೋರ್ಟ್ ಮಾಡ್ತಿದ್ದಲ್ಲ, ಒಬ್ಬ ಉಗ್ರನಿಗೆ ಸಪೋರ್ಟ್ ಮಾಡ್ತಿದ್ದಂಥದ್ದು. ಇನ್ನು ಉಗ್ರನಿಗೆ ಯಾವ ರೀತಿಯಾದಂಥ ಕಣ್ಗಾವಲಿತ್ತು ಹಾಗಾದ್ರೆ ಜೈಲಿನಲ್ಲಿ ಅಂತ ಏನಾಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಿರ್ಲಿಲ್ವಾ? ಇಂಥ ಒಬ್ಬ ಚಾಂದ್ ಪಾಷಾ ಅನ್ನೋನು ತಲೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ನಲ್ಲ.
ಎಸ್ ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಪರಪ್ನ ಅಗ್ರಹಾರ ಜೈಲಿನ ಅವ್ಯವಹಾರ ಇವತ್ತಿಂದಲ್ಲ ನಿನ್ನೆದಲ್ಲ. ಯಾಕಂದ್ರೆ ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಹಣ ಒಂದು ಕೊಟ್ಟರೆ ಸಾಕು ಪರಪ್ನ ಅಗ್ರಹಾರ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ, ಮತ್ತೆ ಯಾವ ರೀತಿಯಾದಂತಹ ರಾಜ್ಯಾತಿಥ್ಯವೂ ಕೂಡ ಅಷ್ಟೇ ಸಿಗುತ್ತೆ ಅನ್ನುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಚಾನ್ ಪಾಷಾ ಅನ್ನುವಂಥವನು ಕೂಡ ಅಷ್ಟೇ 4 ವರ್ಷಗಳಿಂದಲೂ ಕೂಡ ಅಷ್ಟೇ ಅದೇ ಒಂದು ಟಿ ನಜೀರ್ಗೆ ಬೆಂಗಾವಲು ಪಡೆಯ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾನೆ. ಅಂದರೆ ಯಾಕಂದರೆ ಟಿ ನಜೀರ್ ವಿರುದ್ಧ ಸಾಕಷ್ಟು ಕೇಸುಗಳು ದಾಖಲಾಗಿದೆ. ತಮಿಳುನಾಡು ಕೋರ್ಟ್ಗೂ ಕೂಡ ಹೋಗಬೇಕಾಗಿರುತ್ತೆ, ಬೆಂಗಳೂರು ಕೋರ್ಟ್ಗೆ ಹೋಗಬೇಕಾಗಿರುತ್ತೆ. ಈ ಕೋರ್ಟ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರ ಒಂದು ಭದ್ರತೆಯ ಉಸ್ತುವಾರಿಯನ್ನು ಈತ ವಹಿಸ್ಕೊಂಡಿರ್ತಾನೆ. ಅಂದರೆ ಈತನಿಗೆ ಪ್ರತಿಯೊಂದು ಕೂಡ ಗೊತ್ತು, ಯಾವತ್ತು ಆತನ ಕೋರ್ಟ್ ಡೇಟ್ ಇದೆ, ಯಾವ ಕೋರ್ಟ್ಗೆ ಆತನನ್ನು ಕರ್ಕೊಂಡು ಹೋಗಬೇಕು, ಯಾವ ದಾರಿಯ ಮುಖಾಂತರವಾಗಿ ಹೋಗಬೇಕು, ಈಗ ಪ್ರತಿಯೊಂದು ಕೂಡ ಅಷ್ಟೇ ಆತನಿಗೆ ಗೊತ್ತಿತ್ತು. ಆತನನ್ನು ನಾನು ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ನನ್ನ ಒಂದು ಪ್ಲಾನ್ ಅನ್ನುವಂಥದ್ದು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟಿ ನಜೀರ್ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಅದರಂತೆ ಚಾನ್ ಪಾಷಾಗೆ ಅದೇನು ಮಾಡಿರ್ತಾನೋ ಅಥವಾ ಹಣದ ಆಸೆಯನ್ನು ಕೂಡ ತೋರಿಸಿರ್ಬೋದು, ಆತನು ಕೂಡ ಅಷ್ಟೇ ಆತನಿಗೆ ಸಹಾಯ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಜೊತೆಗೆ ಪ್ರಮುಖವಾಗಿ ಅವ್ರದ್ದೇ ಆದಂಥ ಒಂದು ಟೀಮ್ ಬೇಕಿಲ್ಲಿ. ಪ್ರಮುಖವಾಗಿ ಅಂದರೆ ಈ ಟಿ ನಜೀರ್ನ ನಾವು ತಪ್ಪಿಸ್ಬೇಕು ಅಂತಂದರೆ ನಮ್ಮದೇ ಆದಂಥ ಒಂದು ಟೀಮ್ ಬೇಕು, ಕಮ್ಯುನಿಕೇಷನ್ ಬೇಕು, ಪ್ಲಾನಿಂಗ್ ಬೇಕು, ಪ್ರತಿಯೊಂದು ಕೂಡ ಬೇಕು ಅಂತೇಳಿ ಟಿ ನಜೀರ್ ಹೇಳ್ತಿರ್ತಾನೆ. ಇಲ್ಲಿ ಟಿ ನಜೀರ್ನ ಯಾರೂ ಕೂಡ ಭೇಟಿ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಚಾನ್ ಪಾಷಾ ಮುಖಾಂತರವಾಗಿ ಜೈಲಿನ ಒಳಗಡೆ ಟಿ ನಜೀರ್ ಪ್ಲಾನ್ ಮಾಡ್ತಾನೆ. ಅದನ್ನ ಚಾನ್ ಪಾಷಾಗೆ ಹೇಳ್ತಾನೆ. ಚಾನ್ ಪಾಷಾ ಜುನೈದ್ ಅಂಡ್ ಟೀಮ್ಗೆ ಹೊರಗಡೆ ಬಂದು ಕಮ್ಯುನಿಕೇಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿರ್ತಾನೆ. ಆದರೆ ಎಲ್ಲೊಂದು ಕಡೆ ಜುನೈದು ಸದ್ಯಕ್ಕೆ ವಿದೇಶದಲ್ಲಿದ್ದಾನೆ. ಯಾಕಂದ್ರೆ ಒಂದ್ ಕಡೆ NIA ಅಧಿಕಾರಿಗಳು ಕೂಡ ಜುನೈದ್ಗೋಸ್ಕರ ತೀವ್ರ ಹುಡುಕಾಟವನ್ನು ಮಾಡ್ತಿದ್ದಾರೆ. 2023ರಿಂದಲೂ ಕೂಡ ಆತನಿಗೋಸ್ಕರ ಹುಡುಕಾಟವನ್ನು ಮಾಡ್ತಾರೆ, ಆದರೆ ಆತ ಸಿಕ್ಕಿಲ್ಲ. ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಆತನ ತಾಯಿಯ ಜೊತೆ ಮತ್ತು ಈ ಒಂದು ಚಾನ್ ಪಾಷಾ ಏನಿದ್ದಾನೆ ಈತನ ಜೊತೆ ಆತ ನಿರಂತರವಾದಂಥ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು. ಜೊತೆಗೆ ಆ ತಾಯಿ ಅಕೌಂಟ್ಗೂ ಕೂಡ ಒಂದಷ್ಟು ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗ್ತಿತ್ತು. ಆ ಒಂದು ಅಮೌಂಟ್ ಅನ್ನು ಚಾನ್ ಪಾಷಾ ಕೊಡ್ತಾ ಇದ್ರು. ಚಾನ್ ಪಾಷಾ ಬೇರೆಯವರಿಗೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದ. ಯಾರಿಗೆಲ್ಲ ಈ ಒಂದು ಟೀಮ್ನಲ್ಲಿ ಅಂತ ಇಟ್ಕೊಂಡಿದ್ರು ಅವರಿಗೆ ಅಮೌಂಟ್ ಕೊಡುವಂಥ ಕೆಲಸ ಆಗಿರ್ಬೋದು, ಮತ್ತು ಏನಾದರೂ ಇನ್ನಿತರದ್ದು ಏನಾದರೂ ನಮಗೇನಾದರೂ ಸ್ಫೋಟಕಗಳ ತಯಾರು ಮಾಡೋದಕ್ಕೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಅದಕ್ಕೆ ಹಣ ಕೊಡುವಂಥದ್ದು, ಈ ರೀತಿ ಅಂತ ಒಂದಷ್ಟು ಪ್ಲಾನಿಂಗ್ ಮಾಡ್ತಿದ್ರು. ಸದ್ಯಕ್ಕೆ ಇದೇ ಒಂದು ಕಾರಣಕ್ಕೋಸ್ಕರನೇ ಫಾತಿಮಾನ ತೀವ್ರ ವಿಚಾರಣೆ ಮಾಡ್ತಿದ್ದೆ. ತನ್ನ ಮಗ ಎಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ, ಅಥವಾ ಏನು ಆಕ್ಟಿವಿಟೀಸ್ ಏನಿದೆ, ಏನು ಪ್ಲಾನಿಂಗ್ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಕಡೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಮತ್ತೊಂದು ಈಗ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಶೋಧ ಮಾಡ್ತಿದ್ದಾರೆ. ಯಾಕಂದರೆ ಲಾಸ್ಟ್ 3 ವರ್ಷದಿಂದ ಎಷ್ಟು ಹಣ ಕ್ರೆಡಿಟ್ ಆಗಿದೆ, ಯಾವ ದೇಶಗಳಿಂದ ಹಣ ಕ್ರೆಡಿಟ್ ಆಗಿದೆ, ಯಾರಿಗೆಲ್ಲ ಹಣ ಹೋಗಿದೆ, ಬೆಂಗಳೂರಿನಲ್ಲಿ ಯಾರಿಗಾದರೂ ಲೋಕಲೈಟ್ಸ್ಗೆ ಏನಾದರೂ ಹಣವನ್ನು ಕೊಟ್ಟಿದ್ದಾರಾ ಏನು ಅನ್ನೋದ್ರ ಬಗ್ಗೆ ಕೂಡ ಮತ್ತೊಂದು ಕಡೆ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಚಾನ್ ಪಾಷಾನ್ ಮಾತ್ರ NIA ಅಧಿಕಾರಿಗಳು ನಿನ್ನೆ ತಡರಾತ್ರಿ ಅವರು ಕೂಡ ವಿಚಾರಣೆ ಮಾಡಿದ್ದಾರೆ. ಯಾಕಂದರೆ ಬಹುತೇಕ ಇವರು ಟಿ ನಜೀರ್ನ ತಪ್ಪಿಸೋದಕ್ಕೆ ಆತನನ್ನು ಕೋರ್ಟ್ಗೆ ಕರ್ಕೊಂಡು ಬರುವಂಥ ಸಂದರ್ಭ ತಪ್ಪಿಸೋದಂಥ ಪ್ಲಾನ್ ಅಥವಾ ಬೇರೆ ಇನ್ನೇನಾದರೂ ಬೇರೆ ರೀತಿಯಂಥ ಒಂದು ಪ್ಲಾನಿಂಗ್ಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ NIA ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.